ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀ ಸ್ಟೈಲ್ ಜನಶ್ರೀ ಕಿರುಚಿತ್ರ ಸರಣಿಯ ಮತ್ತೊಂದು ಸಂಚಿಕೆ. ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಉತ್ಸಾಹಭರಿತವಾದಂತಹ ಪ್ರಯತ್ನಗಳನ್ನ ನೀವು ನೋಡಿದ್ದೀರಿ. ಈ ಸಂಚಿಕೆಯಲ್ಲೂ ಕೂಡ ಅಂಥದೇ ಪ್ರಯತ್ನ ಮುಂದುವರಿತೆ. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ 3 ಕಿರುಚಿತ್ರಗಳನ್ನ ತೋರಿಸ್ತೀವಿ. ಈ 3 ಚಿತ್ರಗಳು ಕೂಡ ಸಾಮಾಜಿಕವಾದಂತಹ ಒಂದಷ್ಟು ಕಳಕಳಿಯನ್ನ ಇಲ್ಲಿ ಹೊಂದಿದೆ. ಇವತ್ತಿನ ಈ ಫ್ರೀ ಸ್ಟೈಲ್ ಜನಶ್ರೀ ಕಿರುಚಿತ್ರ ಸರಣಿಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಮೊದಲು ನಿಮಗೆ ನಾವು ತೋರಿಸಲಿಕ್ಕೆ ಹೊರಟಿರುವುದು ಸಂತೋಷ್ ನಿರ್ದೇಶನದ ಅಂತರ. ಇಂದಿನ ಸಮಾಜದಲ್ಲಿ ಶಿಕ್ಷಣ ಪ್ರತಿಯೊಬ್ಬರಿಗೂ ಅನಿವಾರ್ಯವಾಗಿದೆ. ಆದರೆ ಈ ಶಿಕ್ಷಣ ಎಲ್ಲರಿಗೂ ಉಚಿತ ಎಂದಿದ್ರೂ ಕೂಡ ಎಷ್ಟು ಜನಕ್ಕೆ ತಲುಪ್ತಾ ಇದೆ? ಇಂತಹ ಒಂದು ಪ್ರಯತ್ನ ಸಂತೋಷ್ ಮಾಡಿದ್ದಾರೆ, ನೋಡಿ. ನನ್ನ ಹೆಸರು ಸಂತೋಷ್ ಅಂತ. ಅಂತರ ಅನ್ನೋದು ನನ್ನ ಕಿರುಚಿತ್ರ. ಇದನ್ನು ನಾನು ಮತ್ತು ನನ್ನ ಸ್ನೇಹಿತನಾದ ಅಮೋಘನ್ ಸೇರಿ ನಿರ್ದೇಶನ ಮಾಡಿದ್ದು. ಸರ್ಕಾರ ತನ್ನ ಪ್ರಜೆಗಳಿಗೆ ಅನೇಕ ಯೋಜನೆಗಳು ಮಾಡ್ಕೊಳ್ಳುತ್ತೆ, ಬಟ್ ಅದು ಎಷ್ಟು ಮಾತ್ರ ಅವ್ರಿಗೆ ರೀಚ್ ಆಗುತ್ತೆ ಅನ್ನೋದು ಅದು ನಿಮ್ಗೆ ಗೊತ್ತೇ ಇದೆ. ಇದೇ ರೀತಿಯಲ್ಲಿ ಸರ್ಕಾರ ಒಂದು ಯೋಜನೆ ಬಂತು ಚೈಲ್ಡ್ ಎಜುಕೇಶನ್ ಬಗ್ಗೆ. 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಉಚಿತ ಶಿಕ್ಷಣ ಅಂತ. ಬಟ್ ಅದು ಎಷ್ಟು ಮಾತ್ರ ಅವ್ರಿಗೆ ಸೇರುತ್ತೆ, ಎಷ್ಟು ಮಾತ್ರ ರೀಚ್ ಆಗುತ್ತೆ? ಒಬ್ಬ ಹುಡುಗನಿಗೆ ತಿನ್ನಕ್ಕೆ ಇಲ್ಲ ಅಂದ್ರೆ ಅವನು ಯಾವ ರೀತಿ ಶಾಲೆಗೆ ಹೋಗ್ತಾನೆ? ಆ ನಿಟ್ಟಿನಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ಸ್ಕ್ರಿಪ್ಟ್ ಮಾಡಿ ಈ ಚಿತ್ರನ ನಿರ್ದೇಶನ ಮಾಡಿದ್ವಿ.
ಪದ್ಮಶ್ರೀ ಕಿರುಚಿತ್ರ ಪ್ರಶಸ್ತಿಗಾಗಿ ಅಮೋಘ್ ಮತ್ತು ಸಂತೋಷ್ ಅವರು ಅಂತರ ಅನ್ನುವ ಒಂದು ಕಿರುಚಿತ್ರ ಮಾಡಿದ್ದಾರೆ. ಅತ್ಯಂತ ಕಡಿಮೆ ಮಾತುಗಳನ್ನು ಬಳಸಿ ಓದೋದಕ್ಕೆ ಸಾಧ್ಯ ಇರುವ ಮಕ್ಕಳು ಒಂದು ಕಡೆಗೆ, ಓದೋಕ್ಕೆ ಆಗದೇ ಇರುವ, ಓದುವ ಆಸೆ ಇರುವ ಮತ್ತೊಂದು ಮಗು ಇನ್ನೊಂದು ಕಡೆಗೆ ಅನ್ನೋ ಒಂದು ಕಥೆಯನ್ನು ಕಟ್ಟಿದ್ದಾರೆ. ತುಂಬ ವಿಶಿಷ್ಟವಾಗಿ ಈ ಸಿನಿಮಾ ಮಾಡಲಾಗಿದೆ. ಸಿನಿಮಾ ಭಾಷೆಯ ಎಲ್ಲ ಪಲಕುಗಳನ್ನು, ಝಲಕುಗಳನ್ನು ಚೆನ್ನಾಗಿಯೇ ಬಳಸಿ ಈ ಸಿನಿಮಾ ಮಾಡಲಾಗಿದೆ. ಛಾಯಾಗ್ರಹಣವೂ ಕೂಡ ಸಾಕಷ್ಟು ಉತ್ತಮವಾಗಿದೆ. ಒಂದು ಪುಟಾಣಿ ಹುಡುಗ ಇದರಲ್ಲಿ ನಟಿಸಿದ್ದಾನೆ, ತುಂಬ ಚೆನ್ನಾಗಿ ನಟಿಸಿದ್ದಾನೆ. ಪ್ರಾಯಶಃ ಕನ್ನಡಿಗರು ಈ ಸಿನಿಮಾನ ನೋಡಿ ಆನಂದಿಸಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಇವತ್ತು ನಮ್ಮ ಸಮಾಜದಲ್ಲಿರುವಂತಹ ಅಂತರ. ಶಿಕ್ಷಣಾರ್ಥಿಯಾಗಿ ಶಾಲೆಗೆ ಹೋಗುವ ಮಕ್ಕಳು ಒಂದು ಕಡೆ ಆದರೆ, ದುಡಿಮೆಯ ಅನಿವಾರ್ಯತೆ ಇರುವಂತಹ ಮಕ್ಕಳು ಇನ್ನೊಂದು ಕಡೆ, ಸರ್ಕಾರದ ಯೋಜನೆ ನಾಮಕಾವಸ್ಥೆಯಲ್ಲಿ ಮತ್ತೊಂದು ಕಡೆ ಇರುತ್ತೆ. ಈ ಚಿತ್ರ ನಿಮಗೆ ಇಷ್ಟವಾದಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ FS_016 ಅಂತ ಟೈಪ್ ಮಾಡಿ, ಅದನ್ನ 9243216666 ಈ ಸಂಖ್ಯೆಗೆ SMS ಮಾಡಿ. ಈ ಒಂದು ಪ್ರಯತ್ನಕ್ಕೆ ನಿಮ್ಮ SMS ಇವರಿಗೆ ಮತ್ತಷ್ಟು ಉತ್ಸಾಹವನ್ನ ತುಂಬಲಿದೆ. ನೀವು ಒಂದು ಕಿರುಚಿತ್ರಕ್ಕೆ ಎಷ್ಟು ಬಾರಿ ಬೇಕಾದರೂ SMS ಮಾಡಬಹುದು, ಆದ್ರೆ ಕೋಡ್ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನ ನೆನಪಿಟ್ಕೊಂಡು SMS ಮಾಡಿ. ಫ್ರೀ ಸ್ಟೈಲ್ ಜನಶ್ರೀ ಕಿರುಚಿತ್ರ ಸರಣಿ ಮುಂದುವರಿತೆ ಒಂದು ಬ್ರೇಕ್ ನಂತರ. ಅತ್ಯುತ್ತಮ ಬಾಲನಟ, ಇದರ ಅಂತಿಮ ಸುತ್ತಿಗೆ ಆಯ್ಕೆಯಾದಂತಹ ಚಿತ್ರಗಳನ್ನ ನೋಡೋಣ. ಯಾವ ನಟರು ಅತ್ಯುತ್ತಮ ಬಾಲನಟನಿಗೆ ಆಯ್ಕೆಯಾಗಿದ್ದಾರೆ ಅಂತ. ಅತ್ಯುತ್ತಮ ಬಾಲನಟ ಅಂತಿಮ ಆಯ್ಕೆಗೆ ಬಂದವರು ಮಾಸ್ಟರ್ ಹೃತಿಕ್, ಚಿತ್ರ ಗೂಡು. ಪಾಪ ಪ್ಲೀಸ್ ಪಾಪ ಈ ಮರ ಕಡಿಸ್ಬೇಡಿ ಪಾಪ. ನೀನ್ ಉಯ್ಯಾಲೆ ಆಡಕ್ತಾನೆ, ನಮ್ ಬೇರೆ ಕಡೆ ಉಯ್ಯಾಲೆ ಕಟ್ಕೊಡ್ತೀನಿ ಬಿಡು. ನಂಗೆ ಯಾವ ಉಯ್ಯಾಲೆನೂ ಬೇಡ. ಮಾವಿನ ಮರದ ಹಲಸಿನ ಮರನೋ ಹಣ್ಣು ಕೊಡ್ತದೆ ಅನ್ನೋದಕ್ಕೆ. ಈ ಮರ ಕಡ್ದಾಕ್ಬಿಟ್ರೆ ಇಲ್ಲಿರೋ ಪಕ್ಷಿಗಳೆಲ್ಲ ಎಲ್ಲೋಗ್ ವಾಸ ಮಾಡ್ಬೇಕು. ಎಲ್ ವಾಸ ಮಾಡ್ಬೇಕು ಅಂದ್ರೆ ಬೇರೆ ಮರದ ವಾಸ ಮಾಡ್ತವೆ. ನಿಮ್ ಮನೆಗ್ ಬೇರೆಯವ್ರು ಒಂದ್ ವಾಸ ಮಾಡಿದ್ರೆ ನೀವು ಸುಮ್ನೆ ಇರ್ತೀರಾ? ಪಾಪ ಪಾಪ ಪ್ಲೀಸ್ ಪಾಪ ಈ ಮರ ಕಡಿಸ್ಬೇಡಿ ಪಾಪ. ಇಲ್ಲಿ ಎಷ್ಟು ದಿವಸದಿಂದ ಪಕ್ಷಿಗಳು ವಾಸ ಮಾಡ್ತಿದೆ ಗೊತ್ತಾ ಪಾಪ. ಮಾಸ್ಟರ್ ಸುಜಲ್, ಚಿತ್ರ ಮುರಿದ ಗಿಡ. ಮಾಸ್ಟರ್ ಹೇಮಂತ್, ಚಿತ್ರ ಅಂತರ. ಬಾಲನಟ ಪ್ರಶಸ್ತಿಯನ್ನ ಕೊಡೋದಿಕ್ಕೆ ಹಾಗೇನೆ ಘೋಷಣೆ ಮಾಡೋದಿಕ್ಕೆ ನಮ್ಮ ಜೊತೆ ಇದೀಗ ಕೇರ್ ಆಫ್ ಫುಟ್ಪಾತ್ ಚಿತ್ರವನ್ನ ಅತಿ ಚಿಕ್ಕ ವಯಸ್ಸಿನಲ್ಲಿ ನಿರ್ದೇಶನ ಮಾಡಿರುವಂತಹ ನಿರ್ದೇಶಕರು ಆಗಿರುವಂತಹ ಮಾಸ್ಟರ್ ಕಿಶನ್ ಅವರನ್ನ ಈ ವೇದಿಕೆಗೆ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಈ ರಾಷ್ಟ್ರದ, ಈ ಜಗತ್ತಿನ ಗಮನ ಸೆಳೆದಂತ ಬಾಲ ಪ್ರತಿಭೆ ಮಾಸ್ಟರ್ ಕಿಶನ್. ನಮ್ಮ 3 ಜನ ಮಕ್ಕಳು ಅದ್ಭುತವಾದಂತಹ ಅಭಿನಯವನ್ನು ತೋರಿದ್ದಾರೆ. ಅತ್ಯುತ್ತಮ ಬಾಲನಟ ಈ ಪ್ರಶಸ್ತಿ ಹೋಗ್ತಾ ಇರೋದು ಮಾಸ್ಟರ್ ಹೇಮಂತ್, ಚಿತ್ರ ಅಂತರ. ಅತ್ಯುತ್ತಮ
ಮಕ್ಕಳನ್ನ ಕುರಿತಾದಂತ ಚಿತ್ರ, ಮಕ್ಕಳಿಗೆ ಕುರಿತಾದ ಕೂಡ ಹಲವು ಚಿತ್ರಗಳು ಈ ಒಂದು ಸರಣಿಯಲ್ಲಿ ಬಂದಿದ್ದಾವೆ. ಆ ಚಿತ್ರವನ್ನು ನೋಡೋಣ. ಅತ್ಯುತ್ತಮ ಮಕ್ಕಳ ಕುರಿತ ಕಿರುಚಿತ್ರ. ಅಂತಿಮ ಆಯ್ಕೆಗೆ ಬಂದ ಚಿತ್ರಗಳು ಪಾಲಿಶ್, ನಮ್ಮಿ ಸ್ಕೂಲ್, ನಾನು ಯಾವ ಸ್ಕೂಲ್ಗೆ ಬರಲ್ಲ, ಇದೇ ನಮ್ಮ ಸ್ಕೂಲು. ಅಂತರ. ಮಕ್ಕಳ ಕಿರುಚಿತ್ರ ವಿಭಾಗದ ಪ್ರಶಸ್ತಿಯನ್ನು ಘೋಷಣೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಚಲನಚಿತ್ರ ನಟಿ ಶುಭಾ ಪೂಂಜಾ ಅವರನ್ನ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ತೇವೆ. ಮೊಗ್ಗಿನ ಮನಸ್ಸು, ಸ್ಲಂ ಬಾಲ ಹಾಗೂ ಹಲವು ಚಿತ್ರಗಳಲ್ಲಿ ತಮ್ಮನ್ನ ಗುರುತಿಸಿಕೊಂಡವರು, ಪ್ರಬುದ್ಧ ನಟನೆಯನ್ನ ತೋರ್ಪಡಿಸಿದವರು. ಅವರನ್ನ ಬರಮಾಡಿಕೊಂಡಿದ್ದಾರೆ ನಮ್ಮ ಫಿಲ್ಮ್ ಬ್ಯೂರೋ ಚೀಫ್ ಸುಗುಣ, ಹಾಗೆ ಕಾಲ್ ಟು ಕ್ಯಾಚ್ನ ಚಂದ್ರಶೇಖರ್ ಅವರು. ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೀವಿ. ಈ ಒಂದು ಪ್ರಶಸ್ತಿಯನ್ನು ಘೋಷಿಸಬೇಕಾಗಿ ನಾನು ಶುಭಾ ಪೂಂಜಾ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅತ್ಯುತ್ತಮ ಮಕ್ಕಳ ಕುರಿತ ಚಿತ್ರ ಅಂತರ.